ಯುದ್ಧದ ಕಾರ್ಮೋಡದ ನಡುವೆ ಗ್ರಾಹಕರಿಗೆ ಸಿಹಿ ಸುದ್ದಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಮಧ್ಯೆ ಗ್ಯಾಸ್ ಸಿಲಿಂಡರ್ ದರ ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಬೆಳವಣಿಗೆಯ ಮಧ್ಯೆ ಭಾರತದಲ್ಲಿ ಅಚ್ಚರಿಯ ಬೆಳವಣಿಗೆ. ಒಂದು ಕಡೆ ಇಂಟರ್ನ್ಯಾಷನಲ್ ವಾರ್ ನಡೀತಾ ಇದ್ರೆ ಮತ್ತೊಂದು ಕಡೆ ಗ್ರಾಹಕರಿಗೆ, ನಮ್ಮ ದೇಶದ ಗ್ರಾಹಕರಿಗೆ ಸಿಹಿ ಸುದ್ದಿ ಇದು. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಮಧ್ಯೆ ಗ್ಯಾಸ್ ಸಿಲಿಂಡರ್ ದರ ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬೆಳವಣಿಗೆಯ ಮಧ್ಯೆ ಭಾರತದಲ್ಲಿ ಅಚ್ಚರಿಯ ಬೆಳವಣಿಗೆ. ವಾಣಿಜ್ಯ ಬಳಕೆಯ 19 ಕೆಜಿ LPG ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ. ದೆಹಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ ನಗರಗಳಲ್ಲಿ ದರ ಕಡಿಮೆಯಾಗಿದೆ. ಹೊಸ ದರಗಳು ಇಂದಿನಿಂದಲೇ ಜಾರಿಯಾಗೋ ಸಾಧ್ಯತೆಗಳಿದ್ದಾವೆ. 19 ಕೆಜಿಯ ಸಿಲಿಂಡರ್ ಬೆಲೆಯಲ್ಲಿ 28ರಿಂದ 31 ರೂಪಾಯಿ ಕಡಿಮೆಯಾಗಿದೆ. ಬೆಂಗಳೂರಿನಲ್ಲೂ LPG ಸಿಲಿಂಡರ್ ಬೆಲೆ ಕಡಿಮೆ. ಯುದ್ಧದ ಕಾರ್ಮೋಡದ ನಟ್ಟ ನಡುವೆ ಗ್ರಾಹಕರಿಗೆ ಇದು ಶುಭ ಸುದ್ದಿ. ಇದು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಮಧ್ಯೆ ಗ್ಯಾಸ್ ಸಿಲಿಂಡರ್ ದರ ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ಕಡೆ ಯುದ್ಧ ನಡೀತಾ ಇದೆ. ನಮ್ಮ ದೇಶದ ಗ್ರಾಹಕರಿಗೆ ಇದು ಒಂದು ತರಹದ ಶುಭ ಸುದ್ದಿ. ಇನ್ನು ಗ್ಯಾಸ್ ಬೆಲೆ ಏರಿಕೆಯ ವಿಚಾರವಾಗಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದೂ ಇದೆ. ಭಾರತದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಗ್ಯಾಸ್ ಬೆಲೆ ದರ ಏರಿಕೆಯಾಯಿತು. ಇದು ರಾಜಕೀಯ ಪ್ರೇರಿತವಾಗಿ ತಿರುವು ಪಡೆದುಕೊಂಡಂತಹ ವಿಚಾರ ಆಯಿತು. ಒಂದು ಕಡೆ ಯುದ್ಧದ ಕಾರ್ಮೋಡ ಜಾಗತಿಕವಾಗಿ ಸಾಕಷ್ಟು ದೇಶಗಳನ್ನು ಬೆಚ್ಚಿ ಬೀಳಿಸುತ್ತಿರುವಾಗ ಭಾರತದ ಗ್ರಾಹಕರಿಗೆ ಶುಭ ಸುದ್ದಿಯೊಂದು ಈಗ ಬರ್ತಾ ಇರುವಂತಹ ಸಿಲಿಂಡರ್ ಗ್ಯಾಸ್ ಬೆಲೆ ಇಳಿಕೆ. ಕಮರ್ಷಿಯಲ್ಲೋ ಮತ್ತೊಂದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬೆಳವಣಿಗೆ ಆಗ್ತಿರಬೇಕಾದ್ರೆ ಮಧ್ಯ ಭಾರತದಲ್ಲಿ ಅಚ್ಚರಿಯ ಬೆಳವಣಿಗೆ ಆಗಿದೆ. ವಾಣಿಜ್ಯ ಬಳಕೆಯ 19 ಕೆಜಿ ಗ್ಯಾಸ್ LPG ಸಿಲಿಂಡರ್ ಬೆಲೆ ಇಳಿಕೆ. ದೆಹಲಿ, ಕೋಲ್ಕತ್ತಾ ಇದು ಪ್ರತ್ಯೇಕ ನಗರಗಳಲ್ಲಿ, ಚೆನ್ನೈಗಳಲ್ಲೂ ಕೂಡ ಈಗ ಗ್ಯಾಸ್ ಬೆಲೆ ಇಳಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬೆಳವಣಿಗೆ ಮಧ್ಯೆ ಭಾರತದಲ್ಲಿ ಅಚ್ಚರಿಯ ಬೆಳವಣಿಗೆ. ವಾಣಿಜ್ಯ ಬಳಕೆಯ 19 ಕೆಜಿ LPG ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ. ದೆಹಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ ನಗರಗಳಲ್ಲಿ ದರ ಕಡಿಮೆಯಾಗಿದೆ. ಹೊಸ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿದೆ. 19 ಕೆಜಿಯ ಸಿಲಿಂಡರ್ ಬೆಲೆಯಲ್ಲಿ 28ರಿಂದ 31 ರೂಪಾಯಿ ಕಡಿಮೆಯಾಗುತ್ತೆ. ಬೆಂಗಳೂರಿನಲ್ಲೂ LPG ಸಿಲಿಂಡರ್ ಬೆಲೆ ಕಡಿಮೆಯಾದರೆ ನಿಜಕ್ಕೂ ಕೂಡ ನಮ್ಮವರಿಗೂ ಸ್ವಲ್ಪ ಸಹಾಯ ಆಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಇರಾನ್ ಯಾವ ಕ್ಷಣದಲ್ಲಿ ಬೇಕಾದರೂ ಅಮೆರಿಕಾದ ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ನಡೆಸುತ್ತೆ. ಇನ್ನು ಇಸ್ರೇಲ್ ಅಮೆರಿಕವು ಕೂಡ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ನನ್ನು ಸರ್ವನಾಶ ಮಾಡೋದಕ್ಕೆ ಎಲ್ಲ ತರಹದ ತುದಿಗಾಲಿನಲ್ಲಿ ಯುದ್ಧೋನ್ಮಾದದಲ್ಲಿ ನಿಂತ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ವಾರ್ ಗಲಾಟೆ ಅಥವಾ ವಾರ್ ಕಾಳಗದ ನಡುವೆ ಭಾರತದಲ್ಲಿ ಗ್ಯಾಸ್ ದರ ಇಳಿಕೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ತರಹದ ಸಂತೋಷ. ಯುದ್ಧದ ಕಾರ್ಮೋಡದ ನಡುವೆ ಭಾರತದ, ಅದರಲ್ಲೂ ಕೂಡ ಕರ್ನಾಟಕದ ಗ್ರಾಹಕರಿಗೆ ಇದು ಸಂತೋಷದ ಸುದ್ದಿ. ಜೊತೆಗೆ ಇರಾನ್ ಸ್ವರೂಪವನ್ನು ಬದಲಿಸಿಕೊಳ್ತಾ ಇದೆ. ಕ್ಷಣಕ್ಕೂ ಕೂಡ ತೀವ್ರ ತರಹದಲ್ಲಿ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೂ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಯುದ್ಧೋನ್ಮಾದದಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಈ ತರಹದೊಂದು ಬೆಳವಣಿಗೆ ಸಂಭವಿಸಿದೆ. ಬೆಂಗಳೂರಿನಲ್ಲೂ LPG ಸಿಲಿಂಡರ್ ಬೆಲೆ ಕಡಿಮೆ. ಈ ಹಿಂದೆ ಸಾಕಷ್ಟು ಬಾರಿ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಬೀದಿಗಿಳಿದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಬೆಲೆ ಏರಿಕೆ ಆಯಿತು, ನಮ್ಮ ಪರಿಸ್ಥಿತಿ ಏನು? ಕೆಲ ಅಂಗಡಿ ಮಾಲೀಕರಿಗೂ ಕೂಡ ಇದು ಸಂಕಷ್ಟ ತಂದಿತ್ತು. ಕಮರ್ಷಿಯಲ್ ಆದಂತಹ ಗ್ಯಾಸ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಸ್ತೆ ಬದಿಯಲ್ಲಿ ಫ್ರೈಡ್ ರೈಸು ಮಗದೊಂದು ಮಾಡುವಂತಹ ಅಂಗಡಿಯವರು ಈ ಗ್ಯಾಸನ್ನು ಖರೀದಿ ಮಾಡೋದಕ್ಕೂ ಕೂಡ ಭಯಪಡ್ತಾ ಇದ್ರು. ಕೆಲವೊಂದು ಕಡೆಗಳಲ್ಲಿ ಸಾಂಪ್ರದಾಯಿಕ ಒಲೆಯನ್ನೇ ಬಳಸ್ತಾ ಇದ್ರು. ಗ್ಯಾಸ್ ಬೇಡವೇ ಬೇಡ, ಇದರ ರೇಟ್ ನೋಡ್ತಾ ಇದ್ರೆ ನಮಗೆ ಯಾವುದಕ್ಕೂ ಕೂಡ ಗಿಟ್ಟೋದಿಲ್ಲ ಅಂಥೇಳಿ ಗ್ಯಾಸನ್ನು ನಿರಾಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಈಗ ಬೆಲೆ ಇಳಿಕೆ ಆಗಿರುವಂತಹದ್ದು ಒಂದಷ್ಟು ಶುಭ ಸುದ್ದಿಯಾಗಿ ಪರಿವರ್ತನೆ ಆಗಿದೆ. 19 ಕೆಜಿಯ ಸಿಲಿಂಡರ್ ಬೆಲೆಯಲ್ಲಿ 28ರಿಂದ 31 ರೂಪಾಯಿ ಬೆಲೆ ಕಡಿಮೆಯಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.